ಹಾಯ್ ಗೈಸ್. ಸೊ ಇಲ್ಲಿ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಸೊ ನೀಟಾಗಿ ಡಿಮ್ಯಾಂಡ್ ಇತ್ತು. ಫಸ್ಟ್ ಆಫ್ ಆಲ್ ಮಾರ್ಕಿಂಗ್ ರೇಂಜ್ ಅಲ್ಲಿತ್ತು, ಮಾರ್ಕೆಟ್ ರೇಂಜಿಂಗ್ ಅಲ್ಲಿತ್ತು. ಬಟ್ ಅದು ನಾನೇನು ಮಾಡಿದೆ, ಸ್ವಲ್ಪ ಫೋರ್ಸ್ ಮಾಡಿದೆ ಈ ಟ್ರೇಡ್ನ. ಇಂಟರ್ನಲ್ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ಒಂದು ಬುಲಿಶ್ ಪ್ಯಾಟರ್ನ್ ಮಾಡ್ತಾ ಇತ್ತು. ನಮ್ದು ನೆಕ್ಸ್ಟ್ ಸಪ್ಲೈ ಇಲ್ಲಿ ತನಕ ಇದೆ. ಓಕೆನಾ, ಇಲ್ಲಿ ಕಾಣಿಸ್ತಿರಬಹುದು. ಇಲ್ಲಿ ತನಕ ನಮ್ದು ನೆಕ್ಸ್ಟ್ ಸಪ್ಲೈ ಇದೆ. ನಾನೇನು ಮಾಡಿದೆ, ನೀಟಾಗಿ 1 ಮಿನಿಟ್ ಟೈಮ್ ಫ್ರೇಮಿಗೆ ಬಂದೆ. 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀಟಾಗಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತು. ನನ್ನ ಹೆಸರು ನೀಟಾಗಿ ಇಟ್ಟ 1:2 ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 1:2 ಇಟ್ಕೊಂಡೆ. 1:2ಗೆ ಟಾರ್ಗೆಟ್ ಮಾಡ್ತಾ ಇದೆ. ಓಕೆನಾ, 1:2ಗೆ ಇಲ್ಲಿ ನೋಡ್ತಿರ್ಬೋದು. ಒಂದು ಸೆಕೆಂಡ್ ತೋರಿಸ್ತೀನಿ. ಇರಲಿ, ಅದು ರಿಜೆಕ್ಷನ್ ತೋರಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಿರ್ಬೋದು. ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ADR ಜಾಸ್ತಿ ಇದೆ. ಬೆಳಗ್ಗೆ ತೊಗೊಳ್ತಿಂದ ರಿಸ್ಕ್ ಕಮ್ಮಿ ಮಾಡಿಕೊಂಡೆ. ನನ್ನ 0.03 ಇರುತ್ತೆ ಲಾಟ್ ಸೈಜು. ಈಗ 0.01 ಹಾಕಿದ್ದೀನಿ, ಯಾಕೆಂದರೆ ADR ಸ್ವಲ್ಪ ಜಾಸ್ತಿ ಇದೆ. ಓಕೆನಾ, ನನ್ನ ಟೇಕ್ ಪ್ರಾಫಿಟ್ ಇಲ್ಲಿದೆ. ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಹೋಗುತ್ತೆ ಅಂತ. ಮಾರ್ಕೆಟ್ ಎಮೋಷನ್ಸ್ ಏನೈತೆ ಇದನ್ನೇ ಹೇಳೋದು. ಟ್ರೇಡ್ ರಿಕ್ಯಾಪ್ ಅಂತ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಇಲ್ಲಿಂದನೇ ವಿಡಿಯೋ ಮಾಡಬೇಕಾಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಕರೆಕ್ಟಾಗಿ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು 5047. ಓಕೆನಾ, ಇಲ್ಲಿ ಸುತ್ತಮುತ್ತ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಪಾಯಿಂಟ್ ಹತ್ರನೇ ಇದೆ. ಟಾರ್ಗೆಟ್ ಬಂದು 5066. ರೀಸನ್ ಬಂದು ಹೇಳಿದ್ನಲ್ಲ, ಸಪ್ಲೈ ಇದೆ ಇಲ್ಲೊಂದು. ನೋಡಿ, ಈ ಸಪ್ಲೈ ಇದೆ. ಈ ಸಪ್ಲೈಯಿಂದ ರಿಜೆಕ್ಷನ್ ಬಂದೇ ಬರುತ್ತೆ ಅಫ್ಕೋರ್ಸ್. ಬಟ್ ಅಲ್ಲಿ ತನಕ ನಾನು ಟಾರ್ಗೆಟ್ ಹೋಗುತ್ತೆ ಅಂತ ನನ್ನ ಒಂದು ಅನಾಲಿಸಿಸ್. ಬ್ರೇಕ್ ಆನ್ ಮಾಡಿದ್ದೀನಿ. SL ಹಿಟ್ಟಾದರೂ ನಂದೇನು ಲಾಸ್ ಆಗಲ್ಲ. ಕ್ಯಾಂಡಲ್ ಕ್ಲೋಸ್ ಆಗಿದೆ. ಹೈ ಪ್ರಾಬಬಿಲಿಟಿ ಮೇಲ್ಗಡೆನೆ ಹೋಗುತ್ತೆ. ಬಟ್ ಜಸ್ಟ್ ಇದು ಒಂದು ಎಲ್ಲರಿಗೂ ಹೆದರಿಸ್ತಾ ಇದೆ ಕೆಳಗೆ ಹೋಗ್ತೀನಿ ಅಂತ. ಲೆಟ್ ಸಿ, ಹೋದ್ರೂ ಪರವಾಗಿಲ್ಲ, ಬ್ರೇಕ್ ಇವನ್ ಆಗಲಿ. ಸೊ ಇದು ನನ್ನ ಟ್ರೇಡ್. ಲೆಟ್ ಸಿ. ನೀಟಾಗಿ ಟ್ಯಾಪ್ ಆಯ್ತು ಇಲ್ಲಿ ಡಿಮ್ಯಾಂಡ್ ಝೋನ್ಗೆ. ನೀವು ಇದು 5 ಮಿನಿಟ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾ ಇದೆಯಾ? ನೀಟಾಗಿ ಇಂಬ್ಯಾಲೆನ್ಸ್ ಇತ್ತು, ಇಂಬ್ಯಾಲೆನ್ಸ್ ಟ್ಯಾಪ್ ಮಾಡಿತು, ಪಿನ್ ಪಾಯಿಂಟ್ ಎಂಟ್ರಿ ಆಗಿತ್ತು. ಈಗ ನಮಗೇನು ಬೇಕು, ಜಸ್ಟ್ ಮಾರ್ಕೆಟ್ನ ಸಸ್ಟೈನ್ ಆಗ್ತಾ ಇದೆ ಇಲ್ಲಿ ಏನು ಅಂತ. ಇಲ್ಲೊಂದು ಸಪೋರ್ಟ್ ಕೂಡ ಇದೆ, ಇದು ಬ್ರೇಕ್ ಕೂಡ ಆಗಿದೆ. ನೆಕ್ಸ್ಟ್ ಇದನ್ನೇನು ನೆಕ್ಸ್ಟ್ ರ್ಯಾಲಿ ಕೊಡಬೇಕಷ್ಟೇ. ಸೊ ಕೆಳಗೆ ಬಂದರೆ ಪರವಾಗಿಲ್ಲ, ಬ್ರೇಕ್ ಇವನ್ ಇಟ್ಟಾಗಲಿ. ಹೆಂಗಿದ್ರು ಅಂದರೆ ಬ್ರೇಕ್ ಇವನ್ ಅಂದರೆ ಹಿಂಗೆ ಕಾಸ್ಟ್ ಮಾಡಿದ್ದೀನಿ. ಬಂದರೆ $1 ಏನೋ ಲಾಸ್ ಆಗುತ್ತೆ, ಇಟ್ಸ್ ಓಕೆ. ಮೇಲ್ಗಡೆ ಹೋದರೆ $25 ಏನೋ ಪ್ರಾಫಿಟ್ ಆಗುತ್ತೆ. ಲೆಟ್ ಸಿ ಅದು ಹೇಗಾಗುತ್ತೆ ಅಂತ. ಗುಡ್, ಈಗಲೇ ಕ್ಲೋಸ್ ಮಾಡ್ಬೋದು, ಬಟ್ ಬೇಡ, ಸ್ಟಿಕ್ ಟು ದ ಪ್ಲ್ಯಾನ್. ಸಿಕ್ಕಾಪಟ್ಟೆ ಆಟಾಡ್ಕೊಂಡು ಹೋಗೋದು. ಯಾಕೆಂದರೆ ಅರ್ಲಿ ಬೈಯರ್ಸ್ ಯಾರು ಇದ್ರೆ ಅವ್ರಿಗೊಂಚೂರು ದೋಖ ಕೊಡಬೇಕಲ್ಲ. ಸ್ವಲ್ಪ ಸೆಲ್ಲಿಂಗ್ ಬರೋ ಹತ್ರ ಬಂದು ಮತ್ತೆ ಹೋಗಬೇಕು. ನೋಡು, ಇಲ್ಲಾಂದರೆ ಇಲ್ಲಿಂದನೇ ಹೋದರೆ ಇನ್ನೂ ಮಜಾ ಇರುತ್ತೆ ನಮಗೆ. ಬೇಗ TP ಹಿಟ್ ಆಗುತ್ತೆ. ಲೆಟ್ ಸಿ. ಇದು ಆ್ಯಕ್ಚುಲಿ ಏಷ್ಯನ್ ಸೆಷನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ 5 ಮಿನಿಟ್ಸ್ ಎಷ್ಟು ನೀಟಾಗಿದೆ ನೋಡಿ. ಸ್ಟ್ರಕ್ಚರ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಇತ್ತು, ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ. ನಮ್ಗೆ ಈಸಿ ಆಯಿತು, ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಆರಾಮಾಗಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಈಗಲೂ ಬರ್ಬೋದು ಮಾರ್ಕೆಟ್. ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ನೀಟಾಗಿ ಇಲ್ಲಿಂದ ಡ್ರಾಪ್ ಆಗುತ್ತೆ ಅದು ಇದು ಅಂತ. ಬಟ್ ನೋಡೋಣ, 1 ಮಿನಿಟಲ್ಲಿ ಒಳ್ಳೆ ಬುಲಿಶ್ ಕಾಣಿಸ್ತಾ ಇದೆ. ನೈಸ್. ಸ್ಟಾಪ್ ಲಾಸ್ ಇಲ್ಲಿ ಇತ್ತು. ಓಕೆನಾ, ಅದು 1:3 ಕಾಣಿಸ್ತಾ ಇದೆ. 1:2 ಇಟ್ಟಿರ್ತೀನಿ ನಾನು, ನೀಟಾಗಿ ಇಲ್ಲಿಗೆ ಇಟ್ಟಿದ್ದೆ 1:2. ಈಗ ಕಾಸ್ಟ್ ಆಗಿದೆ. ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಹ್ ನೈಸ್. ನಮ್ಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇದೇ ಹೇಳ್ತಾ ಇದ್ದಿದ್ದು. ಓಕೆನಾ, ನೀಟಾಗಿ TP ಹಿಟ್ಟಾಗತ್ತೆ. ಇನ್ನೇನು ಯೋಚನೆ ಇಲ್ಲ, ಇದು ಮೇಲೋಗುತ್ತೆ. ಕೆಳಗಡೆ ಬಂದು ಪರವಾಗಿಲ್ಲ, ಆ್ಯಸ್ ಯೂಶುವಲ್ ಓಡ್ತಾ ಇದೆ. ನೈಸ್, ನೀಟಾಗಿ ಓಡ್ತಾ ಇದೆ. ಕಾಣಿಸ್ತಾ ಇದೆ ಇಲ್ಲಿ ಎಂಟ್ರಿ ಎಕ್ಸಿಟ್ ಎಲ್ಲ ಹಾಕಿ ಒಂದ್ಸತಿ ಝೂಮ್ ಮಾಡಿ ತೋರಿಸ್ತೀನಿ.
ಇದೇ ತರ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಯಾಕೆಂದ್ರೆ ನನಗೂ ಒಂದು ಜರ್ನಲ್ ಮಾಡ್ದಂಗೆ ಆಗುತ್ತೆ. ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಒಂದು ಸೆಕೆಂಡ್ ನಾನು ನೋಡ್ತೀನಿ. ಪಿನ್ ಪಾಯಿಂಟ್ ಎಂಟ್ರಿ ಇದೆ, ಪಿನ್ ಪಾಯಿಂಟ್ ಎಂಟ್ರಿ, ಪಿನ್ ಪಾಯಿಂಟ್ ಟಿ ಪಿ, ಪಿನ್ ಪಾಯಿಂಟ್ ಎಕ್ಸೆಲ್. ಸೊ ಇದೇ ತರ ನೀವೇನಾದ್ರು ಕಲಿಬೇಕು ಅಂತ ಇದ್ರೆ ಪ್ಲೇ ಲಿಸ್ಟ್ ಒಳಗಡೆ ಆರಾಮಾಗಿ ಇದೆ, ಆಲ್ ಯು ನೀಡ್ ಟು ಬಿಕಮ್ ಪ್ರಾಫಿಟಬಲ್ ಅಂತ, ಅದಲ್ಲಿ ನೋಡ್ಕೊಳ್ಳಿ. ಓಕೆನಾ. ಈಗ ಜಸ್ಟ್ ನಾನು ಹೇಗೆ ತಗೊಂಡೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು. ನೋಡೋಣ. ಇದು ಸುಮ್ಮನೆ ಇವೆಲ್ಲ ಮ್ಯಾನ್ಪುಲೇಷನ್, ನನಗೆ ಇದೆಲ್ಲ ಗೊತ್ತಿದ್ದೆಲ್ಲ ಏನಕ್ಕೆ ಈ ಥರ ಕ್ಯಾಂಡಲ್ ಮಾಡ್ತೀನಿ. ಜಸ್ಟ್ ಲೈವ್ ಮಾರ್ಕೆಟ್ ಹೀಗಿರುತ್ತೆ, ಜಸ್ಟ್ ಒಂದು ಪುಷ್ ಬೇಕಷ್ಟೆ. ಸೊ ಗೈಸ್, ಕಂಟಿನ್ಯೂ ವಿಡಿಯೋ. ಇಲ್ಲಿಂದ ಟ್ಯಾಪ್ ಆಗಿ ಇದೆ ನೋಡೋಣ, ಇಲ್ಲಿಂದ ಮೇಲ್ ಹೋಗುತ್ತಾ ಅಥವಾ ಬ್ರೇಕ್ ಯೂನಿಟ್ ಆಗುತ್ತೋ. ಇದೇನೇ ಇರಲಿ, ಬ್ರೇಕ್ ಯೂನಿಟ್ ಆಗಲಿ ಅಥವಾ ಟಿ ಪಿ ಹಿಟ್ ಆಗಲಿ ಅಥವಾ ಬ್ರೇಕ್ ಯೂನಿಟ್ ಆಗಲಿ, ನಾನು ಇದನ್ನ ವಿಡಿಯೋ ಶೇರ್ ಮಾಡ್ತೀನಿ. ಅಂದರೆ ಗೊತ್ತಾಗಬೇಕು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ. ಅಂದರೆ ಯಾರು ನ್ಯೂ ಇದನ್ನ ಮೀನ್ಸ್ ನ್ಯೂ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಹೇಗೆ ಟ್ರೇಡ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನ ಅವ್ರಿಗೆ ಒಂದು ಥಾಟ್ ಇರಬೇಕು ಅಥವಾ ಒಂದು ಐಡಿಯಾ ಇರಬೇಕು ಹೇಗೆ ಅಂತ. ನಂಗೆ ಲಾಸ್ ಆದರೂ ಪರವಾಗಿಲ್ಲ, ಯಾಕೆಂದರೆ ನಾನು ಬ್ರೇಕ್ ಇವನ್ ಅಂತ ಅಂದರೆ ಇಲ್ಲಿಗೆ ಎಸ್ ಎಲ್ ಏನಿರುತ್ತೆ ಅದನ್ನ ತಂದು ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಓಕೆನಾ, ಈ ಥರ ಇಟ್ಟಿದ್ದೀನಿ. ಬಂದು ಹಿಟ್ ಆದರೂ ನಂಗೆ ಬ್ರೇಕ್ ಇವನ್ ಹಿಟ್ ಆಗುತ್ತೆ, ಅಂದರೆ ನಾನು ಟ್ರೇಡೇ ತೊಗೊಂಡಿಲ್ಲ ಅನ್ನೋ ಥರ ನಾನು ಟ್ರೀಟ್ ಮಾಡ್ತೀನಿ. ಅಕಸ್ಮಾತ್ ಟಿ ಪಿ ಹಿಟ್ ಆದರೆ 2.5K ಅಂದರೆ $25 ಅಂದರೆ 2K ಅನ್ಕೊಳ್ಳಿ, ಹೋಗ್ಲಿ 2K ಬರುತ್ತೆ. ಇದು ಇಲ್ಲಿ ಹಿಟ್ ಆದರೂ ನಾನು ಈ ವಿಡಿಯೋ ಶೇರ್ ಮಾಡ್ತೀನಿ, ಮೇಲ್ ಹಿಟ್ ಆದರೂ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಈ ಥರ ಇನ್ಮೇಲೆ ಮಾಡೋಣ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಗೆ ಈ ಥರ ಬೇಕು ಅಂತ ಅನ್ಸಿದ್ರೆ ಇದ್ರ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ, ಎಸ್ ಬೇಕು ಅಂತನ ಅಥವಾ ಎಸ್ ಈ ಥರ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ನಿಮ್ಗೆ ಏನು ಬೇಕೋ ಆ ಥರ ಒಂದು ಕಮೆಂಟ್ ಹಾಕಿ. ಸೊ ಇದೇ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಏನು ಗೊತ್ತಾ, ರಾದರ್ ದ್ಯಾನ್ ಟೇಕಿಂಗ್ ಲಾಸ್, ಇಲ್ಲಿಗೆ ಬಂದು ಲಾಸ್ ಆಗ್ತಿದೆ ಅನ್ನೋದಕ್ಕಿಂತ ಟ್ರೇಡೇ ತೊಗೊಂಡಿಲ್ಲ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೋಗಿ ಜಸ್ಟ್ ಇಲ್ಲಿ ಹಿಟ್ ಆದರೆ ನಮಗೆ ಟಿ ಪಿ, ಇಲ್ಲಿ ಜಸ್ಟ್ ಹಿಟ್ ಆದರೆ ಬ್ರೇಕ್ ಇವನ್. ಓಕೆ, ಅಕಸ್ಮಾತ್ ಅದನ್ನು ಹೇಳ್ತೀನಿ ಏನಂದ್ರೆ ಇಲ್ಲಿಗೆ ಬಂದು ಮತ್ತೆ ಇನ್ನೊಂದು ಬೈ ಇಲ್ಲಿ ಕೊಟ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಎರಡೇ ಸಿನಾರಿಯೋ ಬೇಕಾದ್ರೆ, ಒಂದು ಬ್ರೇಕ್ ಇವನ್ ಹಿಟ್ ಆಗಬೇಕು, ಒಂದು ಟಿ ಪಿ ಹಿಟ್ ಆಗಬೇಕು. ನನ್ನ ಮೈಂಡ್ ಸೆಟ್ ಅದು. ಸೊ ನೀವು ಹೇಗೆ ಬೇಕೋ ಹಾಗೆ ಪ್ಲಾನ್ ಮಾಡ್ಕೋಬಹುದು. ನನ್ನ ಐಡಿಯಾ ನಾನು ಶೇರ್ ಮಾಡಿರ್ತೀನಿ. ಓಕೆನಾ. ಸೊ ಇಷ್ಟು ನೋಡೋಣ. ಇದೊಂದು ಫುಲ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಲೇಟ್ ಆಗುತ್ತೆ. ನಾನು ನೆಕ್ಸ್ಟ್ ಏನೋ ಟಿ ಪಿ ಹಿಟ್ ಆಗಿದ್ರಿ ಅಥವಾ ಟಿ ಪಿ ಹಿಟ್ ಆಗಿರಲಿ ಅಥವಾ ಬ್ರೇಕ್ ಅವನ್ ಹಿಟ್ ಆಗಿರಲಿ, ನಾನು ಇದನ್ನು ಶೇರ್ ಮಾಡ್ತೀನಿ. ಓಕೆನಾ. ಏನು ಆಟ ಆಡಿಸ್ತಾ ಇದೆ ಅಂತಂದರೆ ಸಕ್ಕದಾಗಿ ಆಟ ಆಡಿಸ್ತಾ ಇದೆ. ಬಟ್ ನಮ್ಗೆ ಒಂದೇ ಒಂದೇನಂದರೆ ಇದ್ರ ಕೆಳಗಡೆ ಕ್ಲೋಸ್ ಆದರೆ, ಅಕಸ್ಮಾತ್ ಕ್ಯಾಂಡಲ್ ಏನಾರು ಹಿಂಗೆ ಕ್ಲೋಸ್ ಆದರೆ ಇದು 90% ಕೆಳಗಡೆ ಬ್ರೇಕ್ ಯೂನಿಟ್ ಆಗುತ್ತೆ. ಅಕಸ್ಮಾತ್ ಏನಾರು ಇಲ್ಲಿಂದ ರಿಜೆಕ್ಷನ್ ತಗೊಂಡು ಮೇಲ್ಗಡೆ ಒಂದು ಕ್ಯಾಂಡಲ್ ಮಾಡಿದೆ, ಒಂದು ಗ್ರೀನ್ ಕ್ಯಾಂಡಲ್ ಇಲ್ಲಿ ನೀಟಾಗಿ ಇದ್ರ ಮೇಲೆ ಕ್ಲೋಸ್ ಆದ್ರೆ ಟಿ ಪಿ ಹಿಟ್ ಆಗುತ್ತೆ. ಲೆಟ್ ಸಿ, ರೆಡಿ ಆಗ್ಬಿಟ್ಟಿದೀವಿ. ನಮಗೆ ವರ್ಸ್ಟ್ ಏನಾಗುತ್ತೆ ಅಂತಲೂ ಗೊತ್ತು, ಬೆಸ್ಟ್ ಏನಾಗುತ್ತೆ ಅಂತಲೂ ಗೊತ್ತು. ಇಟ್ಸ್ ಓಕೆ. ಇದಿನ ಏಷ್ಯನ್ ಸೆಷನ್, ಇನ್ನು ಲಂಡನ್ ಸೆಷನ್ ಇದೆ. ನೋಡೋಣ. ಇದನ್ನ ಹೇಳೋದು, ಈ ಥರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳೋದು ಬರಬೇಕು. ಸೊ ಸ್ಟಾರ್ಟಿಂಗಲ್ಲಿ ನನಗೂ ಆಗ್ತಾ ಇರಲಿಲ್ಲ. ಈ ಥರ ಪ್ರಾಕ್ಟೀಸ್ ಮಾಡಿ 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 ಈ ಲೆವೆಲ್ಗೆ ಬಂದೆ. ನೋಡಿ, ಈಗ ಒಂದು ರಿಜೆಕ್ಷನ್ ಕೊಡಲೇಬೇಕು ಇಲ್ಲಿ. ಓಕೆನಾ, ನೋಡಿ ಕೊಡುತ್ತೆ ಅಂತ. ಇದು ಗ್ರೀನ್ ಕ್ಯಾಂಡಲ್ ಆದರೆ ಒಂದು ಅಂದರೆ ಒಂದು ಏನಂತಾರೆ ಅದಕ್ಕೆ ಗುಡ್ ಸಿಗ್ನಲ್ ಕೊಡ್ತಾ ಇದ್ದ ನಾನು ಮೇಲೆ ಹೋಗ್ತೀನಿ ಅಂತ. ನೋಡೋಣ, ನೋಡಿದ್ರಾ, ಇದ್ದೇ ಬೇಕಾಗಿತ್ತು. ಈಗ ಇದು ಗ್ರೀನ್ ಕಲರ್ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆದರೆ 90% ಇದು ಮೇಲೆ ಹೋಗುತ್ತೆ. ವಾಟ್ ಈ ಥರ ನೋಡಿ, ಈ ಝೋನಲ್ಲಿ ಸ್ಟ್ರೆಂತ್ ಇದೆ ಅಂತ ಗೊತ್ತಾಯಿತು. ಓಕೆನಾ. ಈಗ ಇದು ಬುಲಿಶ್ ಎಂಗಲ್ಫಿಂಗ್ ಅಥವಾ ಒಂದು ಸಿಂಪಲ್ ಒಂದು ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ನೀಟಾಗಿ ಬುಲಿಶ್ ಕ್ಲೋಸ್ ಆದರೆ ನಾನು ಹಾಗೆ ಹೇಳಿದ್ದು ಇದ್ದ ಬೇಕಿದ್ದು. ನೋಡೋಣ, ಇಟ್ಸ್ ಓಕೆ. ಲೆಟ್ ಸಿ, ಏನು ಬಂದರೂ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದೀವಿ. ಸೊ ಈ ಥರ ಮೆಂಟಾಲಿಟಿ ನೀವು ಬೆಳೆಸ್ಕೊಳ್ಳಿ ಆಯಿತಾ. ಈ ಟೈಮ್ ತೊಗೊಳತ್ತೆ. ನನಗೂ 3-4 ವರ್ಷ ಆಯಿತು ಈ ಥರ ಬರೋಕ್ಕೆ ಮೈಂಡ್ ಸೆಟ್ಟು. ನಾನು ಕ್ಲೋಸ್ ಮಾಡಿಬಿಡ್ತಿದ್ದೆ ಈಗ. ಬಟ್ ನನಗೆ ಗೊತ್ತು ನನ್ನ ಏನಂತಾರೆ ವಿನ್ ರೇಷೋ 67, 70%, 75% ಮಾರ್ಕೆಟ್ ಡಿಪೆಂಡೆನ್ಸಿ ಮೇಲೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಏನು ಅರ್ಥ ಮಾಡ್ಕೊಬೇಕು ಅಂದರೆ ಇದು ರೇಂಜಿಂಗ್ ಮಾರ್ಕೆಟ್ ಒಳಗಡೆ ನಾವು ರೇಂಜ್ ಒಳಗಡೆ ರೇಂಜ್ ಇದ್ದೀವಿ ನಾವು. ಈಗ ನೀವು ಬೈಸ್ ತೊಗೊಂಡಿದ್ದೀರಾ, ಪ್ರಾಪರ್ ಆಗಿ ಬ್ರೀತಿಂಗ್ ಇದೆ, ಬುಲ್ಲಿಶ್ ಇದೆ, ನೀವು ಅದನ್ನ ಆ ಫ್ಲೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ. ಆ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಬೈಸ್ನೇ ನೋಡ್ಬೇಕು. ಇಲ್ಲಿಗೆ ಬಂದ ತಕ್ಷಣ ಸೆಲ್ ನೋಡೋದಲ್ಲ. ಇದು ಬ್ರೇಕ್ ಆಗತ್ತೆ, ಈಗಲೂ ಕಾನ್ಫಿಡೆನ್ಸ್ ಇದೆ ಇದು ಬ್ರೇಕ್ ಆಗುತ್ತೆ ಅಂತ, ಬಟ್ ಅಲ್ಲಿ ಸೆಲ್ ತಗೋಬಾರ್ದು. ಅದೇನಕ್ಕೆ ಅನ್ನೋದನ್ನ ನಿಮ್ಗೆ ಸ್ಟ್ರಕ್ಚರ್ ನೋಡಿದ್ರೆ ಅರ್ಥ ಆಗತ್ತೆ. ಯಾವ ಟೈಮಲ್ಲಿ ಬೇಕಾದ್ರೂ ಇದನ್ನು ಒಂದೇ ಒಂದು ಗ್ರೀನ್ ಕ್ಯಾಂಡಲ್ ಟಿ ಪಿ ಹಿಟ್ ಮಾಡ್ಬೋದು, ಅಥವಾ ಒಂದೇ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಹಿಟ್ ಆಗ್ಬೋದು. ರಿಯಲಿಸ್ಟಿಕ್ ಆಗಿರ್ತೀನಿ ನಾನು ಇಲ್ಲ ಆಯ್ತಾ. ಏನೋ ಎಕ್ಸ್ಟ್ರಾ ಮಾತಾಡಿ ಟಿ ಪಿನೇ ಹೊಡಿತೀನಿ, SL ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಏನು ಬಂದು ತಗೋತೀನಿ ಅನ್ನೋ ಅಕ್ಸೆಪ್ಟೆನ್ಸ್ ಇರ್ಬೇಕು, ನಿಮ್ಗಾಗಿರ್ಲಿ ನನಗಾಗಿರ್ಲಿ. ಯಾಕೆಂದ್ರೆ 100% ವಿನ್ ರೇಷೋ ಯಾವ ಸ್ಟ್ರಾಟಜಿನೂ ಕೊಡಲ್ಲ, ಯಾವ ಮೈಂಡ್ ಸೆಟ್ಟು ನಾನು 100% 100 ಟ್ರೇಡ್ ತಗೊಂಡ್ರೆ 100 ಟಿ ಪಿ ಹೊಡಿತೀನಿ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ.
ಬಟ್ ಲೆಟ್ ಸಿ. ಎಷ್ಟೊತ್ತಾಯ್ತು ಗೊತ್ತಾ ಈ ಟ್ರೇಡಲ್ಲಿ ಎಂಟ್ರಿ ಆಗಿ ನಾನು? ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೆ ಆಯಿತು. 40 ಮಿನಿಟ್ಸ್ ಆಗಿದೆ, ಕಾಣಿಸಿದೆ ಇಲ್ಲಿ 40 ಮಿನಿಟ್ಸ್, 44 ಮಿನಿಟ್ಸ್ ಆಗಿದೆ. ಲೆಟ್ ಸಿ. ಗೈಸ್ ಹೇಳಿ, ಈ ತರ ವಿಡಿಯೋ ಮಾಡಿದ್ರೆ ನಿಮ್ಗೆ ಏನೋ ಹೆಲ್ಪ್ ಆಗತ್ತಾ? ಯಾಕಂದ್ರೆ ನಾನು ಲೈವ್ ಟ್ರೇಡ್ಸ್ ಕೊಟ್ರೆ ಅದು SL ಹಿಟ್ ಆಗ್ಲಿ TP ಹಿಟ್ ಆಗ್ಲಿ ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ನಿಮಗೆ ಅದನ್ನ ರಿಅರೇಂಜ್ ಮಾಡ್ಕೊಳಕ್ ಆಗಲ್ಲ. ಈ ತರ ನಾನು ಟ್ರೇಡ್ ಕೊಟ್ರೆ ಎಂಟ್ರಿ ತಗೋಬೇಕು ಅಂತ ಬರ್ತೀರಾ, ಓವರ್ ಲಿವರೇಜ್ ಮಾಡ್ತೀರಾ ಅಥವಾ ಓವರ್ ರಿಸ್ಕ್ ಮಾಡ್ತೀರಾ, ಅದು ಸರಿ ಹೋಗಲ್ಲ. ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಇದು ಬೇಕಾಗಿದೆ. ಇದು ನೀಟಾಗಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. 34, 33, 32 ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ಸ್, ಇಲ್ಲಿ ಈ ಕ್ಯಾಂಡಲ್ 1 ಮಿನಿಟ್ ಅಲ್ಲಿ ಕ್ಲೋಸ್ ಆಗುತ್ತೆ. 3 ಮಿನಿಟ್ಸ್ ಅಲ್ಲಿ ಕಾಣಿಸ್ತಾ ನೋಡೋಣ. ನೈಸ್. ಓ ವಾವ್, ಬುಲಿಶ್ ಎಂಗಲ್ಫಿಂಗ್ 15 ಮಿನಿಟ್ಸ್ ಅಲ್ಲಿ ಒಳ್ಳೆ ಇದೆ. ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಝೀರೋ ಟ್ರಾಫಿಕ್ ಇದೆ, ಇಲ್ಲಿ ಏನಿಲ್ಲ. ಇದು ಏನಾದ್ರು ಇದ್ರ ಮೇಲೆ ಹೋದ್ರೆ ಮರ್ತು ಬಿಡಿ, ಅದು TP ನೋಡಿ ಅದು. ಸೊ ಎಲ್ಲಾದ್ರು ಒಂದ್ಸತಿ ಕ್ಯಾಂಡಲ್ಸ್ ನ ಚೆಕ್ ಮಾಡ್ತಾ ಇರಬೇಕು. ಬ್ರೇಕ್ ಇವನ್ ಡನ್ ಅಂತ ಹಾಕಿದ್ದೀನಿ, ಅಂದ್ರೆ ಬಿ ಆಗಿದೆ. ಬಿ ಅಂದ್ರೆ ಕಾಸ್ಟ್ ಟು ಕಾಸ್ಟ್, ಅಂದ್ರೆ ನೋ ರಿಸ್ಕ್, ಏನು ರಿಸ್ಕ್ ಫ್ರೀ ಅಂತ ಇರಲ್ಲ ಆ ತರ. ಹೋದ್ರೆ ಹೋಯ್ತಾ ಇರ್ಬೇಕು. ಈಗ ಅಷ್ಟೇ, ಇಲ್ಲಿಂದ ಕಾಣಿಸ್ತಾ ಇಲ್ಲ ನನ್ನ ಸ್ಕ್ರೀನ್. ಒಂದು ಸೆಕೆಂಡ್ ನಾನು ನೋಡ್ತೀನಿ, ಕಾಣಿಸ್ತಿತ್ತು. ಬರೀ ಅದನ್ನೇ ಸ್ಕ್ರೀನ್ ಶಾಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಓಕೆನಾ? ಏನಾರ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಎಡಿಟ್ ಮಾಡಬೇಕು. ನೈಸ್. 3 ಮಿನಿಟ್ಸ್ ಕ್ಯಾಂಡಲ್ ನೀಟಾಗಿ ಕ್ಲೋಸ್ ಆಗಬೇಕು, ಅದು ಇಂಪಾರ್ಟೆಂಟ್. 3 ಆದರೆ 5 ಆಗೇ ಆಗುತ್ತೆ. 1 ಆಗಿದೆ, 1 ಮಿನಿಟಲ್ಲಿ ಆಗಿದೆ. 3 ಮಿನಿಟ್ಸ್ ಆಗಬೇಕು. ಲೆಟ್ಸ್ ಸಿ ಗೈಸ್, ಲೆಟ್ಸ್ ಸಿ. ಹಾ ಒಳ್ಳೆ ಮೊಮೆಂಟಮ್. ನೋಡುವ ಎಷ್ಟು ಬರ್ತಾರೆ. ಇನ್ನ ಅಲ್ಲೇ ಇದೆ. ಇದು ಮೇಲ್ ಕ್ಲೋಸರ್ ಕೊಡಬೇಕು. ಈಗ ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ, ಇದು ಮೇಲ್ ಕ್ಲೋಸ್ ಕೊಟ್ರೆ ಈಸಿ TP ಹಿಟ್, ಇಲ್ಲ ಅಂದ್ರೆ ಬ್ರೇಕ್ ಇವನ್ ಹಿಟ್. ವಾವ್ 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 ವಾವ್, ಜಸ್ಟ್ ವಾವ್, ಲುಕಿಂಗ್ ಲೈಕ್ ಎ ವಾವ್, ಜಸ್ಟ್ ವಾವ್. ಸೈಕ್ ಆಗೋಯ್ತಾರೆ. ಪಿನ್ ಪಾಯಿಂಟ್ ರಿಜೆಕ್ಷನ್ ಏನಕ್ಕೆ ಕಲಿಬೇಕು ಅಂತ ಗೊತ್ತಾಯ್ತಾ? ನನ್ನ ಸ್ಟ್ರಾಟಜಿ ಎಷ್ಟು ಸಿಂಪಲ್ ಆಗಿದೆ. ಸ್ಟ್ರಾಟಜಿ ಅಂತಲ್ಲ, ಮಾರ್ಕೆಟ್ ಬಿಹೇವ್ ಆಗೋದು ಹೇಗೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಅನ್ನೋದು ತುಂಬಾ ವರ್ಷದಿಂದ ಬರ್ತಾ ಇದೆ. ನಾವೀಗ ಏನೇನೋ ಸ್ಟ್ರಾಟಜಿ ಹಾಕೊಂಡು ಅದಕ್ಕೇನೋ ಒಂದು ಹೆಸರು ಕೊಟ್ಕೊಂಡು ಏನೇನೋ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಇಟ್ಕೊಳ್ಳಿ, ಬೇಜಾನ್ ಸ್ಟ್ರಾಟಜಿಗಳಿರ್ತವೆ. ಆಕ್ಚುಲಿ ಏನ್ ಗೊತ್ತಾ, ಒಂದೇ ಒಂದು ಸ್ಟ್ರಾಟಜಿ ನೀವು ಯಾವುದೇ ಒಂದು ಕಲೀರಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗ್ಬೋದು, ಸಪ್ಲೈ ಡಿಮ್ಯಾಂಡ್ ಇರ್ಬೋದು, ಮಾರ್ಕೆಟ್ ಸ್ಟ್ರಕ್ಚರ್ ಇರ್ಬೋದು, ICT ಇರ್ಬೋದು, SMC ಇರ್ಬೋದು, ಪ್ರೈಸ್ ಆಕ್ಷನ್ ಇರ್ಬೋದು, ಟ್ರೆಂಡ್ ಲೈನ್ ಇರ್ಬೋದು. ನೀವು ಎಷ್ಟು ದಿನ ಅದ್ರ ಮೇಲೆ ಒಂದು ಸ್ಟ್ರಾಟಜಿ ಮೇಲೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಟೈಮ್ನ, ಅದು ನಿಮಗೆ ಪ್ರಾಫಿಟಬಲ್ ಆಗುತ್ತೆ. ಅದು ನನಗೆ. ಸೊ ಗೈಸ್ ನೋಡಿ, ಇಲ್ಲಿ ಇದ್ವಿ, ಈ ಫಾಲ್ ಬಂತು. ನನಗೆ ಗೊತ್ತು ಇಲ್ಲಿಂದ ಮೇಲೆ ಹೋಗ್ಲೇಬೇಕು ಅಂತ. ಅಕಸ್ಮಾತ್ ಮಾರ್ಕೆಟ್ ಹಿಂಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ನನ್ನ ಪ್ರಿಡಿಕ್ಷನ್ ಅನ್ನೋದಕ್ಕಿಂತ ಅನಾಲಿಸಿಸ್ ಇರೋದು ಇಲ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಅದಕ್ಕೊಂದು ಸಪ್ಲೈ ಬೇಕಾಗಿರೋದ್ರಿಂದ ಇದೊಂದೇ ಜಾಗ ಇರೋದು. ಸೊ ಅದಕ್ಕೆ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅದು ಫಾಲ್ ಆಗಿ ಇಲ್ಲಿ ಹಿಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಲಾಸ್ ಆಗೋದಕ್ಕಿಂತ ನಾನು ಟ್ರೇಡೇ ತಗೊಂಡಿಲ್ಲ, ಈ ಸೆಟಪ್ನೇ ನಾನು ತಗೊಂಡಿಲ್ಲ ಅಂತ ಮರ್ತು ಬಿಡ್ತೀನಿ. ಸೊ ಈ ತರ ಮೈಂಡ್ ಸೆಟ್ ಇರಬೇಕು. ಬ್ರೇಕ್ ಇವನ್ ಹಿಟ್ ಆಗ್ತದೆ, ಬ್ರೇಕ್ ಇವನ್ ಹಿಟ್ ಆದ್ಮೇಲೆ ಹೋದ್ರೂ ಹೇಳ್ದಲ್ಲ ಅವಾಗ, ಒಂದು ಅರ್ಥ ಮಾಡಿಸ್ದಲ್ಲ, ಬ್ರೇಕ್ ಇವನ್ ಹಿಟ್ ಆಗಿ ಇಲ್ಲಿ ಡ್ರಾಪ್ ಆಗ್ಬಿಟ್ಟು ಹೋಗುತ್ತೆ ಅಂತ, ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲ ಸೆಕೆಂಡ್ರಿ. ಫಸ್ಟ್ ನಮ್ಗೆ ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು, ಅಥವಾ ಇಲ್ಲಿ ಸೆಂಟ್ರಲ್ ಎಲ್ಲಿಂದ ಬೇಕಾದ್ರೆ ಹೋಗ್ಲಿ, ನಾನು ಹೋಲ್ಡ್ ಮಾಡ್ತೀನಿ. ಓಕೆನಾ? ಆ ತರ ಮೈಂಡ್ ಸೆಟ್ ನೀವು ಡೆವಲಪ್ ಮಾಡ್ಕೋಬೇಕು. ಲೆಟ್ ಸಿ. ಎಷ್ಟೊತ್ತಾಯ್ತು ನಾನು ಇದು ಹೇಳಿ? ಒಂದು 10 ನಿಮಿಷ ಆಯ್ತೇನಪ್ಪ. 24 ನಿಮಿಷ ಆಗಿದೆ, ಇಲ್ಲಿ ಕಾಣಿಸಿದೆ 21 ನಿಮಿಷ ಆಗಿದೆ. ಲೆಟ್ಸ್ ವೇಟ್. ಒಟ್ನಲ್ಲಿ ಇದು ಇಲ್ಲಿಗೆ ಹೋಗ್ಬೇಕು ನನ್ನ ಪ್ರಕಾರ ಗೊತ್ತಿರೋದು. ಅದ್ರ ಮೇಲೂ ಇದು ಇಲ್ಲಿಗೆ ಬಿದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಲೆಟ್ಸ್ ಸಿ. ಸೊ ಗೈಸ್, ಇನ್ನ ಮಾರ್ಕೆಟ್ ಇನ್ನ ಇಲ್ಲೇ ಇದೆ, ಏನೂ ಆಗಿಲ್ಲ. ಒಂದು ಫ್ಲಿಪ್ ಹೊಡೆದಿದ್ದ ಇಲ್ಲೇ ಸೈಡ್ ವೈಸ್ ಅನ್ನೋದಿದೆ ನೋಡಿ. ಒಂದು ಏನಾಗುತ್ತೆ, ಒಂದು ರೇಂಜ್ ಒಳಗಡೆ ಸಿಗಾಕೊಂಡ್ಬಿಡುತ್ತೆ. ಈಗ ಎರಡು ಬೇಕಾದ್ರೆ ಆಗ್ಬೋದು. ಇದ್ರ ಮೇಲೆ ಬ್ರೇಕ್ಔಟ್ ಕೊಟ್ರೆ ಪಕ್ಕ TP. ಅಕಸ್ಮಾತ್ ನಾನು ಅವಾಗಲೇ ಹೇಳಿದೆ ಇದೊಂದು ಒಳ್ಳೆ ಸಪೋರ್ಟ್ ಇದೆ ಇಲ್ಲಿ ಅಂತ, ಇದ್ರ ಕೆಳಗಡೆ ಬ್ರೇಕ್ ಆದ್ರೆ ಡೌನ್ ಸೈಡ್ ಪಕ್ಕ ಅಂತ. ಲೆಟ್ಸ್ ಸಿ. ಆಲ್ರೆಡಿ ಇದು 1 ಅವರ್ ಆಯ್ತು ಅನ್ಸುತ್ತೆ ಆಲ್ರೆಡಿ ಈಗ, ಯಾಕೆಂದ್ರೆ ಆಗ್ಲೇ 34-40 ಮಿನಿಟ್ಸ್ ಆಗಿತ್ತು. 1 ಅವರ್ 10 ಮಿನಿಟ್ಸ್ ಆಗಿದೆ ಟ್ರೇಡು. ಇದನ್ನ ಇಂಟ್ರಡೇ ಅನ್ನೋದು. ಓಕೆನಾ? ನಾನು ಇದು ಅರ್ಲಿ ಮಾರ್ನಿಂಗ್ ಏಷ್ಯನ್ ಸೆಷನ್ ಅಲ್ಲಿ ಕೂತ್ಕೊಂಡಿದ್ದು, ಅಂದ್ರೆ 8 o'clock ಏನೋ ನಾನು ಇಳಿದಿದ್ದು. 8:30 8 ವೆಯ್ಟ್ ಮಾಡ್ತಾ ಇದ್ದೆ. ಆಕ್ಚುಲಿ ನೋಡಿ, ಇಲ್ಲಿ ಟೈಮ್ ಕಾಣಿಸುತ್ತೆ. 8 ನಾನು ಕೂತಿದ್ದು. ಸ್ಟ್ರಕ್ಚರ್ ಬ್ರೇಕ್ ಆಗಲಿ ಇಲ್ಲಿ ಅಂತ ವೆಯ್ಟ್ ಮಾಡಿದೆ. ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಇದೆ ಸ್ಟ್ರಕ್ಚರ್ ಬ್ರೇಕ್ ನೋಡಿ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ನೀಟಾಗಿ ಡಿಮ್ಯಾಂಡಿಂಗ್ ಬಂತು. ಲೆಟ್ಸ್ ಸಿ.
ಏನು ಮಾಡೋಕ್ಕಾಗಲ್ಲ. ಟ್ರೇಡಲ್ಲಿ ಇದ್ದೀವಿ. ಟಿ ಪಿ ಅವ್ರ ಬ್ರೇಕ್ ಇವನ್ ಅದು ಹಾಗೆ ಆಗುತ್ತೆ, ಯಾಕೆಂದರೆ ಇಷ್ಟೊತ್ತು ಸೈಡ್ ವೈಸ್ ಇಷ್ಟರೊಳಗಡೆ ಇರೋಕ್ಕಾಗಲ್ಲ. 10-11 ಆದಂಗೆ ಬ್ರೇಕ್ ಕೊಟ್ಬಿಟ್ಟು ಹೋಗಲೇಬೇಕು ಅಥವಾ ಕೆಳಗಡೆ ಬರಲೇಬೇಕು. ಏನು ಕೊಡುತ್ತೋ ಅದನ್ನು ತಗೊಳ್ಳೋಣ. ಲೆಟ್ಸ್ ವೆಯ್ಟ್ ಅಷ್ಟೇ. ಸೊ ಗೈಸ್ ಇಲ್ಲಿ ನೋಡ್ಬೋದು ಏನಾಗ್ತದೆ. ಸಾರಿ, ಇಲ್ಲಿ ನೋಡ್ಬೋದು ನಿಮ್ಗೆ ಹೇಗೆ ರಿಜೆಕ್ಷನ್ ಇಲ್ಲಿಂದ ರೇಂಜಿಂಗ್ ಆಗಿರೋದ್ರಿಂದ ಇಲ್ಲಿ ಬಂದಿದೆ. ಇಲ್ಲಿಂದ ಡ್ರಾಪ್ ಕೊಟ್ಟು ಹೋಗಬಹುದು. ಎಲ್ಲ ಟೈಮ್ ಚೆಕ್ ಮಾಡುವ. ನೋಡಿ, ಇದೊಂದೇ ಒಂದು ಸ್ವೀಟ್ ಸ್ಪಾಟ್ ಇದೆ. ಇಲ್ಲೇನಾರ ಒಂದು ಟ್ಯಾಪ್ ಕೊಟ್ಟು ಮೇಲಕ್ಕೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಬ್ರೇಕ್ ಯೂನಿಟ್ ಆಗ್ಬೋದು. ಏನ್ ತಗೊಂಡ್ರು ಇಟ್ಸ್ ಓಕೆ, ಯಾಕೆಂದ್ರೆ ನಾವು ವೆಯ್ಟ್ ಮಾಡಿದೀವಿ ಎಷ್ಟೊತ್ತು, ಆಲ್ಮೋಸ್ಟ್ ಎಂಟ್ರಿ ಆಗಿದ್ದು ಇಲ್ಲಿಗಲ್ವಾ, 1 hour 30 minutes ವೆಯ್ಟ್ ಮಾಡಿದೀವಿ. ಇದೊಂದು ಪಾಸಿಬಿಲಿಟಿ ಇದೆ. ನಾನು ಎಸ್ ಎಲ್ ಬ್ರೇಕ್ ಆನ್ ಮಾಡಿರೋದ್ರಿಂದ ಇಲ್ಲಿದೆ ನಂದು, ಅಂದ್ರೆ ಬ್ರೇಕ್ ಆನ್ ಡನ್ ಅಂತ ಹಾಕಿದ್ದೀನಲ್ಲ, ಆ ಝೋನ್ ರೆಡ್ ಲೈನ್ ಹತ್ರ ಇದೆ. ಓ ಸಾರಿ, ಈ ಕಡೆ ಕಾಣಿಸುತ್ತೆ ಸ್ಕ್ರೀನ್ ಬರ್ತಾ ಇದೆ. ಇಲ್ಲಿಗೆ ಬಂದ್ರೆ ನಂದು ಬ್ರೇಕ್ ಆನ್ ಹಿಟ್ ಆಗತ್ತೆ. ಇನ್ನು ನೋಡೋಣ ಇದು ಎಲ್ಲಿ ತನಕ ಮೂವ್ ಆಗುತ್ತೆ ಅಂತ. ನೋಡಿ, ರಿಜೆಕ್ಷನ್ ಕೊಡ್ತಾ ಇದೆ. ಬೋತ್ ದ ಸೈಡ್ ನಾನು ರೆಡಿ ಇದ್ದೀನಿ. ಇಲ್ಲಿಗೆ ಬಂದ ಬ್ರೇಕ್ ಆನ್ ಇಟ್ಟು, ಇಲ್ಲಿ ಬಂದ್ರೆ ಟಿ ಪಿ ಇಟ್ಟು. ಇದೇ ಹೇಳೋದು, ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಂಡು ಬಿ ಮಾಡ್ಬಿಟ್ರೆ ನಿಮ್ಗೇನು ಲಾಸ್ ಇಲ್ವಲ್ಲ, ಅದು ನಿಮ್ಗೆ ಮೈಂಡಲ್ಲಿ ಇರಬೇಕು. ಗುರು ನನಗೆ ಎಸ್ ಎಲ್ ಇಟ್ ಆಗ್ತಿಲ್ಲ, ಟಿ ಪಿ ಬಂದ್ರೆ ಖುಷಿ, ಬ್ರೇಕ್ ಇಟ್ ಆದ್ರೆ ನೋ ಪ್ರಾಬ್ಲಮ್, ಏನು ಕಳ್ಕೊತಿಲ್ಲ ನೀವು. ಸೊ ಆ ಮೈಂಡ್ ಸೆಟ್ ಬಂದಾಗ ನೀವು ಪ್ರಾಫಿಟಬಲ್ ಆಗ್ತೀರಾ. ಲೆಟ್ಸ್ ಸಿ. ಫುಲ್ ವಿಡಿಯೋ ಮಾಡಲ್ಲ, ತುಂಬಾ ಲೆಂತ್ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಬಿಗ್ ಅಪ್ಡೇಟ್ ಇಲ್ಲ, ಇಲ್ಲೇನಾದ್ರು ರಿಜೆಕ್ಷನ್ ತೊಗೊಂಡು ಮೇಲ್ಗೆ ಹೋಗುತ್ತೆ ಅಥವಾ ಬ್ರೇಕ್ ಯೂನಿಟ್ ಆಗುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ಅದನ್ನ ನಾನು ಹೇಗೆ ತಗೋತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ವೆಯ್ಟ್ ಅಷ್ಟೇ. ಈಗ ಇದೊಂದು ಸ್ವೀಟ್ ಸ್ಪಾಟ್ ಇದೆ, ಇದೆ ಡೈರೆಕ್ಟ್ ಟಿ ಪಿ, ಇಲ್ಲಿ ಬ್ರೇಕ್ ಇವೆ ರೆಡ್ ಲೈನ್ ಹತ್ರ. ನೋಡುವ. ಸೊ ಗೈಸ್, ನಾನೇನು ಹೇಳಿದ್ದೆ, ಇಲ್ಲೊಂದು ಡಿಮ್ಯಾಂಡ್ ಇದೆ. 5 minutes ಅಲ್ಲಿ ನೋಡಿದ್ರೆ ನಿಮ್ಗೊಂದು ಸ್ಮಾಲ್ ಡಿಮ್ಯಾಂಡ್ ಕಾಣಿಸ್ತದೆ, ಅದು ಕೆಳಗಡೆ ನಂದು ಬ್ರೇಕ್ ಇವನ್ ಇಟ್ಟಿದ್ದೀನಿ. ಮಾರ್ಕೆಟ್ ಇಲ್ಲಿಂದಾನೇ ಈಗ ರಿಜೆಕ್ಟ್ ಆಗಿ ಟಿ ಪಿ ಕೂಡ ಹಿಟ್ ಆಗ್ಬೋದು, ಡೈರೆಕ್ಟ್ ಆಗಿ ಡ್ರಾಪ್ ಆಗಿ ನಂಗೆ ಬ್ರೇಕ್ ಇವನ್ ಕೂಡ ಹಿಟ್ ಆಗ್ಬೋದು. ನೋಡಿ, ರಿಜೆಕ್ಷನ್ ತೋರಿಸ್ತಾ ಇದೆ ಅಷ್ಟೇ. ಆ ರಿಜೆಕ್ಷನ್ ಕೊಡಕ್ಕೂ ಒಂದು ರೀಸನ್ ಇದೆ. ಎಲ್ಲ ಡಿಮ್ಯಾಂಡ್ ವರ್ಕ್ ಆಗಲ್ಲ, ಎಲ್ಲ ಸಪ್ಲೈನೂ ವರ್ಕ್ ಆಗಲ್ಲ. ಸಪ್ಲೈ ವರ್ಕ್ ಆಗಕ್ಕೆ ಒಂದು ರೀಸನ್ ಬೇಕು, ಡಿಮ್ಯಾಂಡ್ ವರ್ಕ್ ಆಗಕ್ಕೆ ಒಂದು ರೀಸನ್ ಬೇಕು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವೆಲ್ಲ ರೀಚ್ ಆಗಿದೆ. ಇದು ಆಕ್ಚುಲಿ ಇಲ್ಲಿಂದಾನೇ ಹೋಗಬಹುದು ನನ್ನ ಪ್ರಕಾರ. ಒಂದು 75% ಇದಕ್ಕೆ ಇನ್ನೂ ಗ್ರೂಮ್ ಇದೆ ಇದು ಹೋಗಕ್ಕೆ. ಯಾಕಂದ್ರೆ ಇಲ್ಲಿ ಯಾರ್ಯಾರು ಅರ್ಲಿ ಬಯರ್ಸ್ ಯಾರ್ಯಾರು ಎಂಟ್ರಿ ಆಗಿರ್ತಾರೋ ಅವ್ರದ್ದು ಸಲ ಎಸ್ ಎಲ್ ತಿಂದಿರತ್ತೆ ಇಲ್ಲಿ. ಆ ತರ ಯೋಚನೆ ಮಾಡಿದ್ರೆ ಅಂದ್ರೆ ಈಸಿ ಹ್ಯಾಂಡ್ಸ್ ಅಂತ, ವೀಕ್ ಹ್ಯಾಂಡ್ಸ್ ಅಂತ ಏನಂತೀವಿ, ಅವರೆಲ್ಲ ಇಲ್ಲಿ ಎಂಟರ್ ಆಗಿದವ್ರದೆಲ್ಲ ಎಸ್ ಎಲ್ ಹೊಡೆದಿರತ್ತೆ, ಮೀನ್ಸ್ ಎಸ್ ಎಲ್ ಹಿಟ್ ಆಗಿರತ್ತೆ. ಸೊ ದಿಸ್ ರೈಟ್ ಟೈಮ್ ಟು ಗೋ ಹಿಯರ್. ಬಟ್ ಲೆಟ್ ಸಿ. ಬ್ರೇಕ್ ಅನ್ ಕೂಡ ಹಿಟ್ ಆಗ್ಬೋದು. ಇನ್ನೊಂದು ಕ್ಯಾಂಡಲ್ ಅಲ್ಲಿ ನಾನು ಬ್ರೇಕ್ ಅನ್ ಹಿಟ್ ಆಗ್ಬೋದು. ಓಕೆನಾ, ನಾನು ಸೇಫ್ ಸೈಡ್ ಅಲ್ಲಿ ಇದ್ದೀನಿ. ಇಲ್ಲಿಂದ ನಾ ಡ್ರಾಪ್ ಆದ್ರೆ ಎಸ್ ಎಲ್ ಹಿಟ್ ಆಗೋದು ಅಂತ ಅಂದ್ರೆ ನಾವು ಎಸ್ ಎಲ್ ಏನಾರು ಇಲ್ಲಿ ಇಟ್ಕೊಂಡ್ರು ಹಿಟ್ ಆಗ್ಬೋದು. ಇನ್ನೊಂದು ಸೀನ್ ಏನಂದ್ರೆ ಇಲ್ಲಿಂದಾನೆ ಮೇಲಕ್ಕೆ ಹೋಗ್ಬೋದು. ನೋಡೋಣ. ದಿಸ್ ದ ಮೂಮೆಂಟ್ ವಿ ವರ್ ವೇಟಿಂಗ್ ಫಾರ್. ಲೆಟ್ಸ್ ಸಿ. ಮೋಸ್ಟ್ಲಿ ಬ್ರೇಕ್ ಒನ್ ಹಿಟ್ ಆಯ್ತು. ಹಾ, ಹಿಟ್ ಆಗಿದೆ, ಕರೆಕ್ಟ್ ಆಗಿ ಹಿಟ್ ಆಯ್ತು. ಓಕೆನಾ. ಸೊ ಇಷ್ಟ ಗೈಸ್, ಏನು ಮಾಡಂಗಿಲ್ಲ. ಎಸ್ ಎಲ್ ಹಿಟ್ ಆಗೋದ್ಕಿಂತ ಬೆಟರ್ ಅಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಟಿ ಪಿ ಹಿಟ್ ಆಗಿದೆ, ನಾನು ಪ್ರಾಫಿಟ್ ತಗೋತಾ ಇದ್ದಲ್ವಾ, ಎರಡೂ ಸೈಡ್ ಹಂಗೆ ಅಕ್ಸೆಪ್ಟ್ ಮಾಡಬೇಕು. ಅಂದ್ರೆ ಟಿ ಪಿ ತಗೊಂಡಾಗ ಬೂಸ್ಟ್ ಮಾಡ್ಕೊಳ್ಳೋದು, ಬ್ರೇಕ್ ಇವನ್ ತಗೊಳಾಗ ಬೇಜಾರ್ ಮಾಡ್ಕೊಳ್ಳೋದು ಆಯ್ತಲ್ಲ. ಬಟ್ ನಂಗೆ ಇನ್ನ ಇದು ಪ್ರಾಬಬಿಲಿಟಿ ಇದೆ ಇದು ಮೇಲಕ್ಕೆ ಹೋಗೋದು. ಇಟ್ಸ್ ಓಕೆ. ನನ್ಗಿದು ಏನಂತ ಅದಕ್ಕೆ ರಿಗ್ರೆಟ್ ಇಲ್ಲ. ಇದೀಗ ಎಸ್ ಎಲ್ ಹಿಟ್ ಆಗೋದು ನನ್ನ ಪ್ರಕಾರ 99% ಎಸ್ ಎಲ್ ಹಿಟ್ ಆಗ್ಬೋದು ಈಗ. ಯಾಕೆಂದ್ರೆ ಈ ಡಿಮ್ಯಾಂಡ್ ಅಷ್ಟು ಸಸ್ಟೈನ್ ಆಗ್ತಾ ಇಲ್ಲ, ಇಲ್ಲಿ ನಾನೇ ರಿವರ್ಸ್ ಆಗ್ಬೇಕಾಗಿತ್ತು. ಲೆಟ್ಸ್ ಸಿ. ಓಕೆನಾ. ಸೊ ಈ ತರ ರೀಕ್ಯಾಪ್ ವಿಡಿಯೋಸ್ ಅಂದ್ರೆ ನಾನು ಏನ್ ಟ್ರೇಡ್ ತಗೋತೀನಿ ಅದನ್ನ ಈ ತರ ವಿಡಿಯೋಸ್ ಮಾಡೋದು ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಿ ವಾಂಟ್ ಅಂತ ಏನೋ ನಿಮ್ಗೆ ಬೇಕು ಅನ್ನೋ ತರ ಒಂದು ಕಮೆಂಟ್ ಹಾಕಿದ್ರೆ ನಾನು ಇದೇ ತರ ಮಾಡ್ಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆಯ್ತಾ. ಇದು ನನ್ನ ಪ್ರಕಾರ 90% ನೋಡಿ, ಈ ಡಿಮ್ಯಾಂಡ್ ನ ಬ್ರೀಚ್ ಮಾಡ್ತೇನೆ ಅಂದ್ರೆ ಎಸ್ ಎಲ್ ಹಿಟ್ ಆಗುತ್ತೆ. ಬಟ್ ನಾನು ಬ್ರೇಕ್ ಹಿಟ್ ಆಯ್ತು, ನಾನು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಸ್ಕ್ರೀನ್ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಬ್ರೇಕ್ ಇವನ್ ಹಿಟ್ ಆಗಿದೆ. ಅಂದ್ರೆ $0.77 ಏನೋ. ಹೆಂಗೆ ಇದು $0.77, 0.60 ಸಾರಿ ಲಾಸ್ ಆಗಿದೆ. 0.60 ಅಂದ್ರೆ ಪರವಾಗಿಲ್ಲ. ಸೊ ಈ ತರ
ಟ್ರೇಡಿಂಗ್ ಮಾಡಬೇಕು. ಓಕೆನಾ, ಲಾಸ್ ಆದ್ರೂ ಲಾಸ್ ಆಗಬಾರ್ದು, ಪ್ರಾಫಿಟ್ ಆದರೆ ಪ್ರಾಫಿಟ್ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಓಕೆ, ಸೊ ಸಿ ಯು ಗೈಸ್. ಇದನ್ನ ಎಡಿಟ್ ಮಾಡಿ ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಥರ ಬೇಕು ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ದು ಅಕೌಂಟ್ ಕೂಡ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ. ನೀವೇನಾದ್ರು ಹೊಸಬ್ರಾಗಿದ್ರೆ ಈ ಚಾನೆಲ್ಗೆ ದಯವಿಟ್ಟು ಅದನ್ನ ಜಾಯಿನ್ ಆಗಿ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ ಗೈಸ್, ಸಿ ಯು, ಬೈ ಬೈ.